ನೀವೆಲ್ಲ ಜಾಗೃತಿ ಆಗ್ಬೇಕು. ನೀವೇನ್ ಮಾಡ್ರಿ, 2 ಲಗ್ನ ಆಪರೇಷನ್ ಮಾಡ್ಕೊಳ್ತೀರಿ, ಅವ್ರು 5 ಲಗ್ನ ಆಗ್ತಾರೆ, 25 ಹೇಳಿದ್ದಾರೆ. ಆ ಹೆಸರಲ್ಲಿ ನೀವು ನೋಡ್ರಿ, ನೀವು 2 ಚೀಲ ಅಪರಿಕ್ಷೆದಾಗ ಹಾಕೊಂಡು ಹೋಗ್ತಾರೆ. ನೀವು ಹಿಂದೂಗಳು ಒಂದು ಚೀಲ ಹಾಕೊಂಡು ಬರ್ತೀರಲ್ಲ ಕೆಲವು, ಹೌದಿಲ್ಲ? ಅದಕ್ಕೆ ನೀವು 2 ರಿಂದ 3, 3 ರಿಂದ 4 ಬರ್ರಿ, ನಮ್ಮ ಸಂಖ್ಯೆ ಹೆಚ್ಚು ಮಾಡ್ರಿ, ಅದ್ರಾಗ ಒಬ್ಬರು ಶಿವಾಜಿನ ಮಾಡ್ರಿ. ಎಲ್ಲಾರ ಮನೆ ಒಬ್ಬ ಶಿವಾಜಿ ಆಗ್ಬೇಕು. ಮಕ್ಕಳ ಮನೆಯಾಗ ಶಿವಾಜಿ ಆಗ್ಲಿ, ನನ್ನ ಮಗ ಮಾತ್ರ ಬ್ಯಾರಿಸ್ಟರ್ ಆಗ್ಬೇಕಂತ ನಾಲಾಯಕ ನಾವು ಕೆಲವೊಂದಿರಲ್ಲ. ಹಿಂದೂಗಳ ಪರವಾಗಿ ಹೋರಾಟ ಮಾಡೋರು ಹಿಂದುಳಿದವರು, ದಲಿತರು, ವಾಲ್ಮೀಕಿ ಸಮಾಜದವರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಎಲ್ಲ ನಮ್ಮ ಸಲ ಪ್ರಾಣ ಕೊಡ್ತಾರೆ, ಬಡತನ ಮಾಡಿ ಹೋರಾಟ ಮಾಡ್ತಾರೆ, ಅವ್ರ ರಕ್ಷಣೆ ಮಾಡೋದು ನಮ್ಮ ಕೆಲಸ ಇದೆ. ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಇಲ್ಲ, ತೊಂದರೆ ಗೊತ್ತಾಗ ನಮ್ಮ ವಕೀಲರಿಗೆ ಸಹಿತ ನಾವು ಇದು ಮಾಡಿ ಫ್ರೀಯಾಗಿ ಅವ್ರಿಗೆ ಕಡಿಮೆ ಮಾಡಿದ್ವಿ. ಅವ್ರಿಗೆ ಹೋಗಿ ಜೈಲಿಗೆ ಹೋಗಿ ಅವ್ರಿಗೆ ಊಟ ಕೊಟ್ಟು ಧೈರ್ಯ ತೊಗೊಂಡ್ರಿ. ಯಾಕಂದ್ರೆ ಹಿಂದೂ ಕಾರ್ಯಕರ್ತರನ್ನ ರಕ್ಷಣೆ ಮಾಡೋದು ನಮ್ಮ ಕೆಲಸ ಇದೆ. ನಾನು ಹೇಳ್ತೀನಿ, ಪೊಲೀಸರಿಗೂ ವಿನಂತಿ ಮಾಡ್ಕೊಡ್ತೀನಿ, ನೀವು ಅರೆಸ್ಟ್ ಮಾಡಬೇಕು. ನಿಮ್ಮ ಮಂತ್ರಿಗಳನ್ನ CM ಆಫೀಸ್ ಫೋನ್ ಬಂದೈತೆ, ನಮ್ಗೇನು ಗೊತ್ತಿಲ್ಲ ಅನ್ನಕ್ಕ ಗೃಹ ಮಂತ್ರಿಯಿಂದ ಫೋನ್ ಬಂದದ. ನಮ್ಮ ಗೃಹ ಮಂತ್ರಿ ಏನು ಗೊತ್ತಿರೋದಿಲ್ಲ, ಏನು ಹೌದಾ ಗೊತ್ತಿಲ್ಲ. ನಾನೆಲ್ಲ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತಿಳಿಸ್ತೀನಿ. ಇಲ್ಲಂದ್ರೆ ನನಗೆ ಗಮನಕ್ಕೆ ಬಂದಿಲ್ಲ, ಇಲ್ಲಂದ್ರೆ ಅದೊಂದು ಸಣ್ಣ ಪುಟ್ಟ ಬಂದಿಲ್ಲ ಘಟನೆ. ಏನು ಚಿಂತೆ ಮಾಡೋವಷ್ಟು ಇಂಥ ಗೃಹ ಮಂತ್ರಿ, ನಮ್ಮವ್ರ ಗೃಹ ಮಂತ್ರಿಗಳಿದ್ರು, ಕಠಿಣ ಕ್ರಮ ಕೈಗೊಳ್ಳಲ್ಲ. ಆ DJ KG ಹಳ್ಳಿಯೊಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹತ್ರ ಬಂದಿರಲ್ಲ. ನಾ ಏನಾರೆ ಗೃಹ ಮಂತ್ರಿ ಅಂದ್ರೆ ಶೂಟ್ ಅಟ್ ಸೈಡ್, ಪೊಲೀಸ್ ಸ್ಟೇಷನ್ ಸಮೀಪ ಬಂದ್ರೆ ಫೈರಿಂಗ್. ಹುಬ್ಳ್ಯಾಗಾಯ್ತು, ಪೊಲೀಸರ ಜೀಪ್ ಮೇಲಿತ್ತು, ಒಬ್ಬ ಮೌಲ್ವಿ ಭಾಷಣ ಮಾಡ್ತಾನೆ. ಇವತ್ತು ಅವ್ರ ಕೇಸ್ ಎಲ್ಲ ವಾಪಸ್ ತಗೊಂಡ, ಎಲ್ಲ ಕೇಸ್ ವಾಪಸ್ ತಗೊಂಡ. ಎಷ್ಟು ಕೆಟ್ಟ ಪರಿಸ್ಥಿತಿ ಪೊಲೀಸರು ಬೇಕಂತ ಪೊಲೀಸ್ ರಿಪೋರ್ಟ್ ಹಾಕ್ಯಾರ. ಏನಂತೇಳಿ, ಈ ರೀತಿ ನಾವು ಬಿಡುಗಡೆ ಮಾಡಿಬಿಟ್ರೆ ಪೊಲೀಸ್ ನೈತಿಕ ಬಲ ಕೂಗುತ್ತೈತೆ ಅಂತ ಹೇಳಿ ರಿಪೋರ್ಟ್ ಮಾಡೋದು ಸೂಚ. ಅದನ್ನು ಓವರ್ಲುಕ್ ಮಾಡಿ ನಾನು RCB ಒಳಗೆ ಹಾಕ್ತಾರೆ. 11 ಮಂದಿ ಯಾರೇನು ಸಾಕು ಪಾಪ ಪೊಲೀಸ್ ಆಫೀಸರ್ ಸಸ್ಪೆಂಡ್. ಸಂಬಂಧ ಪೊಲೀಸ್ ಇಲಾಖೆ ಮೊದಲೇ ಹೇಳಿದ ಗೃಹ ಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಂದು ಕಡೆ ಹಿಂದೂಗಳ ಮೇಲೆ ದೌರ್ಜನ್ಯ ಪ್ರಾರಂಭ ಆಗಿದೆ. ನಾವೇನು ಪಾಕಿಸ್ತಾನದಲ್ಲಿದ್ದೀವೋ ಕರ್ನಾಟಕದಲ್ಲಿ ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದ್ರಿಂದಲೇ ಎಲ್ಲಿಯೂ ನನ್ನ ಅಸ್ತಿತ್ವ ಇಲ್ಲದಲ್ಲಿ ಸಹ ತುಮಕೂರು, ಸಿರಾ, ಮದ್ದೂರು, ಮತ್ತೆ ನಾಳೆ ಮತ್ತೆ 2 ದಿವಸ ಮೈಸೂರು ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಏನೂ ಇಲ್ಲ, ನಾವು ಹೊಂಟಿ ಒಂಟಿ ಸಲಗ ಬರೀ ನಾನು ಹಿಂದಿರುವುದು ಭಗವಾ ಕೇಸರಿ. ಅದಕ್ಕೆ ಜನ ರೊಕ್ಕವತ್ತಿಲೆಲ್ಲ ಸೇರಿದವರು ಈ ಕಾರ್ಯಕ್ರಮ ಕೆಟ್ಟ ಮಂದಿ ಬಂದಿರು ಬರ್ತದೆ ನನಗ. ಆದ್ರೆ ಬಂದಿದ್ದೆಲ್ಲ ಸನಾತನ ಹಿಂದೂ ಧರ್ಮ ರಕ್ಷಣೆ. ನಾವು ನಮ್ಮ ಧರ್ಮ ಉಳಿಬೇಕು, ನಮ್ಮ ದೇಶ ಉಳಿಬೇಕು. ಅದಕ್ಕೆ ಹೇಳಿದ್ರೆ ಅಂಬೇಡ್ಕರ್ ಹೇಳ್ತಾರೆ, ಅಂಬೇಡ್ಕರ್ ಮಾತು ಎಷ್ಟು ಸತ್ಯ ಇದೆ ತಿಳ್ಕೊರಿ. ಇಸ್ಲಾಮದಲ್ಲಿ ಸಹೋದರತ್ವ ಇಲ್ಲ, ಅವ್ರು ಹಿಂದೂಗಳನ್ನ ಕಾಫಿರ ತಿಳ್ಕೊತಾರೆ. ನೀವು ತಿಳ್ಕೊಂಡಿರಿ ಹಮ್ ತುಮ್ ಭಾಯಿ ಭಾಯಿ, ಭಾಯಿ ಇಲ್ಲ ಭಾಯಿ ಭಾಯಿ, ಹಿಂದೂ ಹಿಂದೂ ಭಾಯಿ ಭಾಯಿ. ಅವ್ರೆಂದೂ ನಿಮ್ಮ ಭಾಯಿ ಭಾಯಿ ಆಗುವುದಿಲ್ಲ. ಇದು ಯಾರ್ಯಾರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ಅಲ್ಲ, ಅವ್ರ ಬಗ್ಗೆ ದೇಶ ಪ್ರೇಮ ಇರುವುದಿಲ್ಲ, ದೇಶಕ್ಕೆ ನಿಷ್ಠೆ ಇರುವುದಿಲ್ಲ ಅಂತ ಮಾತು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ಯ ಮಾತು. ಯಾಕೆ ಹಚ್ತಿರ್ಪ ಮತ್ತೆ
ಈ ಹೆಸರು ಆಗತ್ತೀರಿ, ನೀರು ಕುಡಿತೀರಿ, ಇದರದೇ ಗಾಳಿ ಕುಡಿತೀರಿ. ಇದನ್ನೇ ನಾನು ಪ್ರಶ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸಭೆ ಚರ್ಚೆ ಆಗುವಾಗ ಅವ್ರಿಗೆ ಹೇಳಿದೆ ನಾನು, ಈ ನನ್ನ ಮಕ್ಕಳು ತಾಯಿಗಂಡ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದು ಅವಾಗ ಕೊಡ್ತೇವೆ ನೋಡ್ರಿ. ಅವ್ರಿಗಿಂತ ನಮ್ಮ ಹಿಂದೂಗಳು ಚೂಟಿಯಾಗಿ ಹಿಂದೂಗಳು ತರ ಒಬ್ಬ MLA ಎದ್ದಿಸ್ಕೊಂಡು ನನಗೆ ಅಬ್ಜೆಕ್ಷನ್ ಮಾಡಿದ ಸ್ಪೀಕರ್ಗೆ ಏನಂತೇಳಿ, ಏನ್ ಅಧ್ಯಕ್ಷರೇ ಯತ್ನಾಳ್ ಇಂಥ ಶಬ್ದಗಳನ್ನ ನೀವು ಉಪಯೋಗ ಮಾಡ್ಲಕತ್ತಾನ, ಅದಕ್ಕೆ ನೀವು ಅವಕಾಶ ಕೊಡಬಾರ್ದು ಅಂದಾಗ ಪಾಪ ಸ್ಪೀಕರ್ ಮುಸ್ಲಿಂ ಇದ್ರು ಸಹಿತ ಒಂದು ಮಾತು ಹೇಳಿದ್ರು, ಯತ್ನಾಳ್ ದೇಶದ್ರೋಹಿ ಮಾಡಿದಂಥವ್ರ ಬಗ್ಗೆ ಯಾವ ಶಬ್ದದಿಂದ ಬೈದಿದ್ರು ನಾನು ಅನುಮತಿ ಕೊಡ್ತಿದ್ದೇನೆ. ನಾವು ದೇಶಭಕ್ತ ಕರಿತೀವಿ. ಯಾರು ನಮ್ಮ ರಾಷ್ಟ್ರಪತಿ ಇದ್ರಲ್ಲ APJ ಕಲಾಂ ಅಂತವರು ದೇಶಭಕ್ತ ಬಂಧುಗಳೇ. ಅದಕ್ಕೆ ನವರಾತ್ರಿಯ ಪವಿತ್ರವಾದಂಥ 9 ದಿವಸ ದೇವಿಯ 9 ಸ್ವರೂಪಗಳಿಂದ ನಾವು ಪೂಜೆ ಮಾಡ್ತೀವಿ. ಒಂದೊಂದು ದಿವಸ ಒಂದೊಂದು ಅವತಾರದಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.